ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಪಿಸೋಡ್ 2 ಆಫ್ ಶ್ರಾವಣ ಸಂಭ್ರಮ ಸೀರೀಸ್ ನುಚ್ನುಂಡೆ. 1 ಬೌಲ್ಗೆ 1 ಪಾವ್ ಕಡಲೆಬೇಳೆ, 3/4 ಪಾವ್ ತೊಗರಿಬೇಳೆ ಹಾಗೂ ಚಿಕ್ಕ ಕಪ್ಪಲ್ ಹೆಸರು ಬೇಳೆ ಹಾಕೊಂಡು ಒಂದ್ 5-6 ಸಲ ವಾಶ್ ಮಾಡ್ಕೊಂಡು 3 to 4 ಅವರ್ಸ್ ಇದನ್ನ ನೆನ್ಯಕ್ ಬಿಡೋಣ. ಇದು ಹಬ್ಬಕ್ಕೆ ಅಂತಲ್ಲ, ನೀವ್ ಯಾವತ್ತಾರು ಸಂಜೆ ಸ್ನಾಕ್ಸ್ಗೂ ಟ್ರೈ ಮಾಡ್ಬೋದು. ನಾನ್ ನೆನ್ಸಿಟ್ಕೊಂಡ್ 4 ಅವರ್ಸ್ ಆಗಿದೆ. ಇದೆಲ್ಲ ಕ್ಲೀನ್ ಆಗಿ ನೆಂದಿದೆ. ಇದನ್ನೆಲ್ಲ ಒಂದ್ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇದನ್ನ ಇವಾಗ ಕ್ಲೀನ್ ಆಗಿ ರುಬ್ಕೊಳ್ಳೋಣ. ಇವಾಗ ಕಾಣಿಸ್ತಾ ಇದೆಯಲ್ಲ, ಈ ತರ ರುಬ್ಕೋಬೇಕು. ಆಮೇಲೆ ಬೇರೆ ಮಿಕ್ಸಿ ಜಾರ್ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1-2 ಇಂಚ್ ಶುಂಠಿ ಹಾಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಹಾಕೊಳ್ಳೋಣ. ಆಮೇಲೆ ತುರ್ದಿಟ್ಕೊಂಡಿರೋ ಕಾಯಿ ತುರಿನ ಸೇರ್ಸೋಣ. ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ಆಮೇಲೆ ಸಬ್ಸಿಗೆ ಸೊಪ್ಪನ್ನ ಕೂಡ ಹಾಕೊಳ್ಳೋಣ. ದಿಸ್ ಇಸ್ ಟೋಟಲಿ ಆಪ್ಷನಲ್. 1 ಚಿಟಿಕೆ ಅರ್ಶನ ಹಾಕೊಳ್ಳೋಣ. 1 ಸ್ಪೂನ್ ಇಂಗ್ನ ಕೂಡ ಸೇರ್ಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇವಾಗ ಕ್ಲೀನ್ ಆಗಿ ಕೈಗಲ್ಸ್ಕೊಳಕ್ ಸ್ಟಾರ್ಟ್ ಮಾಡೋಣ. ನಿಮ್ ಮನೇಲಿ ಕೂಡ ನಾಗರ ಪಂಚಮಿ ದಿವಸ ಕುಚ್ಚಿದ ಕಡುಬು ಮತ್ತೆ ನುಚ್ನುಂಡೆ ಮಾಡ್ತೀರಾ ಅಂದ್ರೆ ಕಮೆಂಟ್ ಮಾಡಿ. ಕೈಗಲ್ಸ್ಕೊಂಡಿದ್ದಾದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ ಮನೇಲಿ ಸ್ಟೀಮರ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಡ್ಲಿ ಸ್ಟ್ಯಾಂಡ್ ಕೊಟ್ಟಿರೋ ಇಡ್ಲಿ ತಟ್ಟೆಲೆ ಇಟ್ಕೊಳ್ಬಹುದು. ಇವಾಗ ಇದನ್ನ ಸ್ಟೀಮರ್ ಅಲ್ಲಿ ಇಟ್ಬಿಟ್ಟು ಒಂದ್ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟ್ ಈಸಿಯಾಗಿ ನಮ್ ನುಚ್ನುಂಡೆ ರೆಸಿಪಿ ರೆಡಿ ಆಯ್ತು. ಇನ್ನು ಹೆಚ್ಚು ಫೆಸ್ಟಿವ್ ರೆಸಿಪಿಗೆ ನನ್ನ ಫಾಲೋ ಮಾಡಿ.